ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡ್ರಿ ಇವತ್ತು ಬೆಳಗ್ಗೆನೇ ಲೋಚನೆ ಮಾಡೀನಿ. ಟೈಮ್ ಬಂದು 9 ಗಂಟೆ ಆಗೈತ್ರಿ. ಪೂಜೆ ಮಾಡಾಕತ್ತೀನಿ ನೋಡ್ರಿ. ಇಲ್ಲೇ ಇಲ್ಲ ಪೂಜೆ ಹೂವು ಏರಿಸ್ಬೇಕ್ರಿ. ಮಂಗಳವಾರಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚಿ ದೇವ್ರು ತೊಳೆದು ಗಿಡ ಎಟ್ಟತ್ರ ಬೆಳೆದೈತೆ ನೋಡ್ರಿ. ಅವ್ವಾರ ಮನೆ ನೋಡ್ರಿ, ಇದು ತವ್ರ ಮನೆ ಫ್ರೆಂಡ್ಸ್. ಇದು ನಾನು ನಿನ್ನೆ ಈ ಕಡೆ ಬಂದೇನಿ. ರಾತ್ರಿ ಭಾಳ ಆಗಿತ್ತು ಟೈಮು, ಯಾಕಂದ್ರೆ 11 ಗಂಟೆ ಆಗಿತ್ತು ರೀ. ಅಲ್ಲಿ ಅಡುಗೆ ಮಾಡೋದು ಅವ ಈ ಕಡೆ ಬಾರವ, ನಾಳೆ ಮಂಗಳವಾರ ಐತಿ, ಇದಕ್ಕೆ ರೀ ಬುಧವಾರ ಹೋಗಿ ಬಿಡಾಕೈತಿ. ಇನ್ನು ಹುಡ್ರು ಸಾಲೇನು ಚಲೋ ಆತಾವು. ಇನ್ನು ಹುಡ್ರು ಬರೋದಾಗಲ್ಲ, ನಿನಗೆ ಹುಡಿ ಸಾಲಿಗೆ ಹೊಡ್ತಾನೆ ಬರೋದಾಗಲ್ಲ ಅಂದು ಬಂದೀನಿ ನೋಡ್ರಿ. ನಾಳೆಗೆ ವ್ಯಾನ್ ಬರ್ತಂತ ಹೇಳ್ಯಾರ, ನಾಳೆಗೆ ಹೋಗ್ತೀನಿ ರೀ. ಓಕೆ ರೀ, ಆಕಿನ ಸಾಲಿಗೆ ಕಳಿಸ್ಬೇಕು ರೀ. ಹೂವು ಹರ್ಕೊಂಬರಕ್ಕೆ ಹೋಗ್ಯಾಡ್ರಿ ಶ್ರಾವಣಿ. ಬಂದು ನೋಡ್ರಿ ಹೂವು ಹರ್ಕೊಂಡು. ಹಾಂ ದೇವ್ರ ಮನ್ಯಾಗ ಶೆಕೆ ಭಾಳ ಆಗುತ್ತೆ. ಅಲ್ಲಿ ಗಾಳಿ ಬರಲ್ರಿ. ಇಲ್ಲಿ ಕಿಟಕಿನೇ ಇಲ್ಲರಿ ಎಲ್ಲಿ ಇಲ್ಲಿ ನೋಡ್ರಿ. ಅಲ್ಲೇ ಮ್ಯಾಗ ಒಂದು ಕಿಟಕಿ ಅದನ್ನು ಬಂದಾಗೈತಿ ನೋಡ್ರಿ. ಒಂದು ಮನೆ ಹೆಂಗೈತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಬರೀ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಪೂಜೆನ ಆಯ್ತು. ಶ್ರಾವಣಿ ಕುಮಾರ ದೇವ್ರಿಗೆ ಸಹ ಮಾಡಾಕತ್ತಾರ. ಸಿಂಪಲಾಗಿ ಮಾಡೀನಿ ರೀ ಇವತ್ತು. ನೋಡ್ರಿ ಹಿಂಗೈತಿ. ನನ್ಗೆ ಹೂವಿದ್ದು ಅಂದ್ರೆ ಪೂಜೆ ಮಾಡಕ್ಕೆ ಭಾಳ ಇಷ್ಟ ನೋಡ್ರಿ. ತೆಂಗಿನ ಗಿಡ ಎಷ್ಟು ಹತ್ರ ಬೆಳೆದತ್ತ ಅಂತ ನೀವೇ ನೋಡಕ್ಕೆ ರೀ. ಇಷ್ಟು ಹತ್ರ ಬೆಳೆದತ್ರಿ. ಅವ್ವಾರ ಹಚ್ತೀನಿ ಅಂತಾರೆ, ಹಚ್ತಾರೆ ಹೊಲ್ದಾಗ ನೋಡ್ರಿ. ಪೂಜೆ ಅವ್ವಾರ ಮನೆ ತವ್ರ ಮನೆ ಪೂಜೆ ಮಾಡೀನಿ ನೋಡ್ರಿ. ನಾನು ಹೂವು ಇರಿದ್ರೆ ಪೂಜೆ ಮಾಡಕ್ಕೆ ಎಷ್ಟು ಮಸ್ತ್ ಆಗತ್ತೆ ರೀ. ಹೂವು ಇರ್ಲಿಕ್ಕಂದ್ರೆ ತೊಂದರೆ ನೋಡ್ರಿ. ಇವತ್ತು ಪೂಜೆ ಪೂಜೆ ಮಾಡೋ ಅಂತ ಲಾಗ್ ಚಾಲು ಮಾಡಿ ನೋಡ್ರಿ. ಸಪೋರ್ಟ್ ಮಾಡಿರಿ. ಅವ್ರ ಮನೆಯಾಗ ಹೋಗಿದ್ದು ನಾಳೆಗೆ ಹೋಗ್ತೀನಿ ರೀ ನಮ್ಮ ಮನೆಗೆ. ನೋಡ್ರಿ ಫ್ರೆಂಡ್ಸ, ಮಧ್ಯಾಹ್ನಕ್ಕೆ ಹೋಗ್ಬೇಕಂತ ಇವಾಗ ಟೈಮು 3 ಗಂಟೆ ಆಗೈತೆ ನೋಡ್ರಿ. ನಿನ್ನೆ ಸುಸ್ತಾಗಿಬಿಟ್ಟಿದ್ರಿ. ಇನ್ನೂ ಕೆಲಸ ಮಾಡೋದು ಅಲ್ಲ, ಬಂದು 11ಕ್ಕೆ ಬಂದೀವಿ. ಇವತ್ತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನಿ ರೀ. ಇವತ್ತೆಲ್ಲ ಕೆಲಸ ಭಾಳ ಆಗೈತಿ, ವಿಡಿಯೋ ಮಾಡೋದಾಗಿಲ್ಲ ರೀ. ಇವಾಗ ಮುದ್ದೆ ಬಳಕೆ ಹೋಗಕ್ಕೆ ತಯಾರಾಗೀವಿ. ಬರ್ರಿ ಮುದ್ದೆ ಬಳಕೆ ಹೊಂಟೀನಿ. ಯಾಕೆ ಹೊಂಟೀನಿ ಏನಿಲ್ಲ ಅಂತ ನೀವು ನೋಡಾಕತ್ರಿ. ಮುದ್ದೆ ಬಳಕೆ ಶ್ರವಣ್ ಕುಮಾರ ಅವ್ರ ಮಾಮನ ಕೂಡ ಆಟ ಆಡಾಕತ್ತ ನೋಡ್ರಿ. ಶ್ರವಣ್ ಕುಮಾರ ಅವಾಗ ಕರ್ಕೊಂಡು ಹೋಗಲ್ರಿ ಶ್ರಾವಣಿನ. ಶ್ರವಣ್ ಕುಮಾರ್ ನಿಲ್ಲೇ ಬಿಟ್ಟು ಹೋಗ್ತೀನಿ. ನಾಳೆ ನಮ್ಮ ಊರಿಗೆ ಹೋಗ್ಬಿಡ್ತೀನಿ ರೀ. ಅವರು ಆಟ ಆಡಾಕತ್ತಾರ ನೋಡ್ರಿ. ಅಲ್ಲಿ ಜಾತ್ರೆ ತಂದಿ ನೋಡ್ರಿ. ಇವು ಆಟಿಗೆ ಸಾಮಾನ ಅವು ನೋಡ್ರಿ. ಇಂಥವು ಅವು ಏನನ್ನ ಗೊತ್ತಿಲ್ರಿ. ಇವೇ ಬೇಕಂತ ನಿಂತೇನ್ರಿ. ಇವು ಹುಡ್ರು ಆಡೋದು ರೀ. ಹೆಂಗೆ ಜೋಡ್ಸೋದನ್ನ ಜೋಡ್ಸಕ್ಕೆ ಬರವಲ್ದು ನಮ್ಗೆ. ಯಾವ ಥರ ಜೋಡಿಸ್ಬೇಕನ್ನೋ ಗೊತ್ತಿಲ್ಲ. ಅವ ತಗೋ ಮಮ್ಮಿ ಅಂದ. ಇವಾಗ ಇದು ಅಂತ ತೊಗೊಂಡೀನಿ ರೀ. ಆಕೆಗೆ ಏನು ಆಟಿಕೆ ಸಾಮಾನು ತೊಗೊಲಿಲ್ಲ ರೀ ಆಕೆಗೆ. ಯಾಕಂದ್ರೆ ಇದು ತೊಗೊಂಡೀನಿ ರೀ ಆಕೆಗೆ ಬುತ್ತಿ ಬ್ಯಾಗ್ ತೊಗೊಂಡೀನಿ. ಅವನು ಬರಾಕತ್ತಾಳ್ರಿ. ಮುದ್ದೆ ಹಾಕ ತಯಾರಾಗ್ಯಾಳ ಅವನು. ನಾನು ತಯಾರಾಗಿ ನೋಡ್ರಿ. ಈಗ ಹೋಗ್ತೀವಿ ರೀ. 3 ಬಸ್ಸಿಗೆ ಹೋದ್ವಿ ಅಂದ್ರೆ ಲೇಟ್ ಆಗುತ್ತೆ ನೋಡ್ರಿ. 3 ಬಸ್ಸಿಗೆ ಹೋದ್ವಿ, ಒಮ್ಮೆ 6ಕ್ಕೆ ಬರೋದಾಗತ್ತೆ ರೀ. ಟೈಮ್ ಹೊತ್ತಾಗೈತೆ ರೀ. ಯಾಕಂದ್ರೆ ಅವನ್ನ ಸ್ವಲ್ಪ ಕೆಲಸ ಐತೆ. ನಂದು ಏನೂ ಇಲ್ಲ ರೀ ಕೆಲಸ. ಮುದ್ದೆ ಬೆಳೆದಾಗ ಬಾರವ ಹೋಗಿ ಬರೋನು. ಮೆಣಸಿನ್ಕಾಯಿ ಇಲ್ಲ ಖಾರ ಅದು ತೊಗೊಂಬರೋಣ ಅನ್ನಕತ್ತ. ಇನ್ನೂ ಒಂದು ಕೆಲಸ ಐತೆ ರೀ. ವಿಡಿಯೋ ನೋಡಿರಿ, ಫುಲ್ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಮುದ್ದೆ ಬೆಳಕ್ಕೆ ಹೋಗೋನು ನೋಡ್ರಿ. ಇವಾಗ ಬಸ್ನ್ಯಾಗ ಹೊಂಟೀವ್ರಿ. ಇಲ್ಲಿ ತಾಂಡೆ ಮುಂದೆ ಬಂತ್ರಿ ಬಸ್. ಇವಾಗ ಲಾಗ್ ಚಾಲು ಮಾಡೀನಿ ರೀ. ಯಾಕಂದ್ರೆ ಅವನು ಅಲ್ಲಿ ನಮ್ಮೂರಣ್ಣವ್ರು ಕುಂತಿದ್ರಿ. ಅವ್ರು ಕೂಡ ಮಾತು ಹೇಳ್ಕೊತ ಕುಂತಾಳ್ರಿ. ಅವನು ನಾನೇ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ತೊಗೊಂಡು ನೋಡ್ರಿ. ಯಾಕಂದ್ರೆ ಫೋನ್ ಕೈಯಾಗೈತ್ರಿ. ಸುಮ್ಮ ಕುಂತಿದ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ರೀ. ನೋಡ್ತಿ ಮುದ್ದೆ ಬಳಕೆ ಎಷ್ಟೆಷ್ಟು ಕ್ಲಿಪ್ಪಿಂಗ್ ತೊಗೊಂಡಾತ ತೊಗೋತೀವಿ ನೋಡ್ರಿ. ಇಲ್ಲಿ ಬಂದು ಪಿಲ್ಲೆಕಮ್ಮ ಗುಡಿಗೆ ಇಳಿದೀವಿ ರೀ. ಯಾಕೆ ಇನ್ನೊಂದು ಕೆಲಸ ತಂದಲ್ಲ, ಅದೇ ಕೆಲಸ ಫಸ್ಟ್ ಮಾಡ್ತೇನೆ ರೀ. ಮೆಣಸಿನ್ಕಾಯಿ ತೊಗೊಳೋದು ಲಾಗ್ ಮಾಡೋದಾರ ಮಾಡ್ತೀನಿ ರೀ. ಇಲ್ಲಿಕ್ಕಿಲ್ಲ ಯಾಕಂದ್ರೆ ಟೈಮ್ ಇಲ್ಲರಿ. ಲಾಗ್ ಮಾಡ್ಕೊತ ಕುಂತೆ ಹೊತ್ತಾಗತ್ತೆ ರೀ. ಮುದ್ದೆ ಬೆಳೆ ಪಿಲ್ಲೆಕಮ್ಮ ಗುಡಿ ಆಗಲೇ ನೋಡಿರಿ. ಯುಗಾದಿ ಅಮಾವಾಸ್ಯೆಗೆ ದನಾನೇ ಜಾತ್ರೆ ಆಯ್ತು ಹಾಕೀನಿ ರೀ. ಇವಾಗ ಎಲ್ಲಿ ಬಂದು ಇದೇ ಕೆಲಸ ನೋಡಿರಿ. ಇನ್ನೊಂದು ಕೆಲಸ ಅಂತ ಹೇಳಿದ್ನಲ್ಲ ರೀ, ಇದೇ ಕೆಲಸ ನೋಡಿರಿ. ಇಲ್ಲಿ ಕುಶ್ಬಿ ಗಾಣದ ಎಣ್ಣೆ ಬಂದೀವಿ ನೋಡಿರಿ. ಕುಶ್ಬಿ ಎಣ್ಣೆ ತೊಗೋಬೇಕಂತೇಳಿ ಬಂದೀವಿ ನೋಡಿರಿ. ಇಲ್ಲಿ ಒಂದಿಷ್ಟು ಕೊಬ್ಬರಿ ಇದ್ದು ರೀ, ಕೆಟ್ಟ ಕೊಬ್ಬರಿ. ಅವು ಎಷ್ಟು 2 ಕಿಲೋ ಅದು ರೀ. 2 ಕಿಲೋಕ್ಕೆ 120 ಅಂತ ರೀ. ಅವು ಕೆಟ್ಟಿದ್ದು ರೀ ಎಲ್ಲ. ಮತ್ತು ಅವ್ನು ಏನು ಮಾಡೋದಂತ ಅವ್ನು ಕೊಟ್ಟು ಕೇರಿ ಕುಶ್ಬಿ ಎಣ್ಣೆ ತೊಗೋಬೇಕು ಅಂತ ಮಾಡಿದ್ದೀವಿ ರೀ. 2 ಕಿಲೋ ತೊಗೊಂಡ್ರತಂತ ಕುಶ್ಬಿ ಎಣ್ಣೆ ನೋಡಾಕತ್ತೀವಿ ರೀ. ನೋಡ್ತೀನಿ ರೀ. ತೊಗೋತಾ ನಾ ತೊಗೊಳಲ್ಲ ರೀ. ನಾ ಈಗ ಮೊದಲ ಇದು ಉಲ್ಲ ಎಣ್ಣೆ ತುಂಬಿಕೊಟ್ಟು
ಮೊದಲ ಕುಲ್ಲ ಎಣ್ಣೆ ತುಂಬ ಕೊಡ್ತಿದ್ರಲ್ರಿ 500 ರೂಪಾಯ್ಗೆ 5 ಕಿಲೋ ಎಣ್ಣೆ ಕೊಡ್ತಿದ್ರಿ, ಅದನ್ನು ತಿಂತಿದ್ವಿ. ಬೇದನ್ರಿ ಅದೇನು ಚಲೋ ಇರಲ್ಲವ ಒಂದು ಪ್ಯಾಕೆಟ್ ಎಣ್ಣೆ ತೊಗೋರಿ ಅಂತ. ಈಗ ಜಮೀನಿ ಎಣ್ಣೆ ತೊಗೊಂಡು ತಿಂತೀನಿ ರೀ. ಈಗ 2 ಪ್ಯಾಕೆಟ್ ಆದ್ರೆ ತರಾಕತ್ರಿ ಜಮೀನಿ. ಈಗ ಒಂದು ಪ್ಯಾಕೆಟು ಅರ್ಧ ತಿಂದೀವ್ರಿ, ಇನ್ನೊಂದು ಪ್ಯಾಕೆಟ್ 2ನೇ ಪ್ಯಾಕೆಟ್ ತಿನ್ನಾಕತ್ತೀನಿ ನೋಡಿರಿ. ಯಾಕಂದ್ರೆ ಹುಡ್ರು ಕೆಮ್ಮೋದು ಭಾಳ ಕಾಡಾಕತ್ರಿ, ಹಿಂಗಾಗಿ ಅದನ್ನ ಬಿಟ್ಟು ನೋಡಿರಿ. ಕುಸುಬೆ ಎಣ್ಣೆ ತೊಗೋಬೇಕ್ರಿ, ಅದೆಲ್ಲ ಇಲ್ಲಿ ಪ್ಯೂರ್ ಕುಸುಬೆ ಎಣ್ಣೆನೇ ಸಿಗುತ್ತೆ ನೋಡಿರಿ. ಮಸ್ತ್ ಕುಸುಬೆ ಎಣ್ಣೆ ಮಾಡಾಕತ್ತಿದ್ರಿ ಅವ್ರು. ನಾವು ಹೋದಾಗ ನಾವು ಕೊಬ್ಬರಿ ಹಾಕ್ಬೇಕಂತೇಳಿ ಎಲ್ಲೆಲ್ಲಿ ಹಾಕ್ತಾರೆ ಅಂತ ಕೇಳ್ಕೊತ ಹೋದಿವ್ರಿ. ಆದ್ರೆ ಆ ಮೊನ್ನೆ ಒಂದು ಅಂಗಡಿಗೆ ಹೋಗಿದ್ದೀನಿ ರೀ. ಆದ್ರೆ ಅಲ್ಲಿ ಏನು ಕುಸುಬೆ ಎಣ್ಣೆ ತಯಾರು ಮಾಡಲಿಲ್ಲ ರೀ ಅವರು. ಆ ಅಂಗಡಿ ಬೇರೆ ರೀ. ಅವರು ಅಷ್ಟೇ ಕೊಬ್ಬರಿ ತುಂಬಂಗೆ ಕಾಣ್ತಾರೆ. ಇಲ್ಲಿ ಕುಸುಬೆ ಎಣ್ಣೆ ರೆಡಿ ಆಗುತ್ತೆ ನೋಡಿರಿ. ಇದು ಮುದ್ದೇಬಿಹಾಳದಾಗ ರೀ, ಸಂಗಮೇಶ್ವರ ನಗರ ಒಳಗೆ ಐತ್ರಿ. ಮುದ್ದೇಬಿಹಾಳ ಇದ್ದವ್ರಿಗೆ ಗೊತ್ತಾಗತ್ತೆ ರೀ ಸಂಗಮೇಶ್ವರ ನಗರ. ನೋಡಿರಿ ಇಲ್ಲೇ ಏನಂದ್ರೆ ಕುಸುಬೆ ಎಣ್ಣೆ ಹೆಂಗೆ ರೆಡಿ ಮಾಡ್ತಾರಂತ ಸ್ವಲ್ಪ ಹೇಳ್ತೀನಿ ಬರ್ರಿ ಮಾಹಿತಿ. ಭಾಳ ಹಂಗೆ ಎಷ್ಟು ಗೊತ್ತೈತೆ ಅಷ್ಟೇ ರೀ. ನಾ ಏನೂ ಅವ್ರಿಗೇನು ಹೇಳಿಲ್ಲ ರೀ. ಆದ್ರೆ ನಾನು ಸುಮ್ಮ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಂದೀನಿ ರೀ. ಫುಲ್ ವಿಡಿಯೋ ಎಲ್ಲ ಕುಸುಬೆ ಎಣ್ಣೆ ಹೇಗೆ ರೆಡಿ ಮಾಡ್ತಾರೆ ಫುಲ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಖಂಡಿತ ಅವ್ರಿಗೂ ಮಾತಾಡಿ ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ. ಇಲ್ಲೇ ಮೊದಲ ಕುಸುಬೆ ಇದು ಹೊಡಿತಾರೆ ರೀ, ಏನೋ ಬ್ಯಾಳೆ ಹೊಡಿತಾರೆ ಇಲ್ಲಿ ಮೊದಲು ಫಸ್ಟ್ ಬ್ಯಾಳೆ. ಅಲ್ಲಿ ಕುಸುಬೆ ಹಸನು ಮಾಡೋದು ಮಿಷನ್ ಐತ್ರಿ. ಅದು ಕುಸುಬೆ ಹಾಕಿಬಿಟ್ರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀರಿ. ಇಲ್ಲಿ ಬ್ಯಾಳೆ ಹೊಡಿತಾರೆ. ಅದು ಫಸ್ಟಿಗೆ ಬಂದಗಾನೆ ಹತ್ತಿರ್ಬೇಕು ರೀ. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಲಿಲ್ಲ ರೀ. ಸ್ವಲ್ಪ ತೊಗೊಂಡೀನಿ ರೀ. ಯಾಕಂದ್ರೆ ನಾನು ಇಲ್ಲಿ ನೋಡಿರಿ ಕುಸುಬೆ ಎಣ್ಣೆ ಕೊಡಾಕತ್ತಾರೆ ನೋಡಿರಿ. ಇದು 2 kg ಕ್ಯಾನ್ ರೀ. ನಾನು ರೇಟೂ ಕೇಳಿಲ್ಲ ರೀ, ಸುಳ್ಳೆ ಯಾಕೆ ಹೇಳಿ. 2 kg ಕ್ಯಾನ್ ರೀ. ಪಕ್ಕ ಕುಸುಬೆ ಎಣ್ಣೆ ನೋಡಿರಿ. ಇಲ್ಲೇ ರೆಡಿ ಮಾಡೇ ಕೊಡ್ತಾರೆ. ನಿಮ್ಗೆ ವಿಶ್ವಾಸ ಇರ್ಲಿಕ್ಕಂದ್ರೆ ಖಾತ್ರಿ ಮ್ಯಾಗ ಆಗಿಂದ ರೆಡಿ ಮಾಡ್ತಾರೆ. ಇದು ಹಿಂಡಿ ತೆಗಿತಾರೆ. ಇದು ಎಣ್ಣೆ ಏನೈತಿ ಬಸಿತೈತ್ರಿ. ಇಲ್ಲೇನು ಬಸಿಯಾಕತ್ತೈತಿ ನೋಡಿರಿ. ಈ ಬಕೆಟಿಗೆ ಎಣ್ಣೆ ಬೀಳುತ್ತೆ ರೀ ಬಸ್ತು. ಅಲ್ಲಿ ಹಿಂಡಿ ತೆಗೆದು ಕಡ್ಯಾಕ ಹಾಕಕತ್ತಾರೆ. ಇದನ್ನ ಹಿಂಡಿನೂ ಮಾರ್ತಾರೆ. ಇದನ್ನ ಎದಕ್ಕೆ ಹಾಕ್ಯಾರ ನಾನು ಏನೂ ಅದಷ್ಟು ಮಾಹಿತಿ ಕೇಳಿಲ್ಲ ರೀ ನಾನು. ಅದೆಲ್ಲ ಅವ್ರನ್ನ ಕೇಳಿದ್ರೆ ಮಾಹಿತಿ ತೊಗೊಂಡು ವಿಡಿಯೋ ಮಾಡಿದ್ನಿ ಅಂದ್ರೆ ಎಲ್ಲ ಗೊತ್ತಾಗ್ತದೆ.